ನಮಸ್ಕಾರ ಗುರು. ಇವತ್ತು ನಮ್ಮ ಗಾಡಿಗೆ ಆಯಿಲ್ ಚೇಂಜ್ ಮಾಡಬೇಕು ಅಂತ ಹೊರಟೆ. ಸೊ ಹೊಸ ಆಯಿಲ್ನ ತಗೊಂಡು ಇಟ್ಟು ಬಂದಿದೆ. ಇಂಜಿನ್ ಕೆಳಗಡೆ ಒಂದು ನಟ್ಟಿರುತ್ತೆ. ಆ ನಟ್ಟನ್ನ ನಾವು ಬಿಚ್ಚಿದ್ರೆ ನಮಗೆ ಹಳೆ ಆಯಿಲ್ ಏನಿರುತ್ತೆ ಅದನ್ನು ನಾವು ಮತ್ತೆ ಬೇರೆ ವೇಸ್ಟೇಜ್ ಆಯಿಲ್ ಅಂತ ನಾವು ಏನಕ್ಕಾದರೂ ಸ್ಟೋರ್ ಮಾಡ್ಬೋದು. ನನ್ನ ಹತ್ರ ಒಂದು ಜಗ್ಗಿತ್ತು. ಸೊ ಆ ಜಗ್ಗನ್ನು ತಗೊಂಡು ಆ ಆಯಿಲ್ನ ಕಂಪ್ಲೀಟಾಗಿ ಸ್ಟೋರ್ ಮಾಡಿದೆ ಬೈಕಲ್ಲಿ. ಇಂಜಿನಲ್ಲಿ ಎಷ್ಟಿತ್ತು ಅಷ್ಟು ಆಯಿಲ್ ಕಂಪ್ಲೀಟು ಆಲ್ಮೋಸ್ಟ್ 10 ನಿಮಿಷ ತೊಗೊಂತು ಆಯಿಲ್ ಅದನ್ನು ಸ್ಟೋರ್ ಮಾಡೋಕ್ಕೆ, ಅಂದರೆ ಹಳೆ ಆಯಿಲ್ನ. ಸೊ ಅದಾದಮೇಲೆ ನಾನು ಇಂಜಿನ್ ಕೆಳಗಡೆ ಇರೋ ನಟ್ನ, ಅಂದರೆ ಔಟ್ಲೆಟ್ ನೆಟ್ನ ಕಂಪ್ಲೀಟಾಗಿ ಟೈಟ್ ಮಾಡಾದಮೇಲೆ ಸೊ ನಾನು ಈಗ ಇನ್ಲೆಟಲ್ಲಿ ಹೊಸ ಇಂಜಿನ್ ಆಯಿಲ್ ಹಾಕಬೇಕಲ್ವ. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಹೊಸದು ಆಯಿಲ್ ಬಾಕ್ಸ್ನ ತೊಗೊಬಂದಿದ್ನಲ್ಲ. ಸೊ ನಾನು ಇನ್ಲೆಟ್ ಏನಿದೆ ಅದನ್ನು ಬಿಚ್ಚಿಬಿಟ್ಟು ಹೊಸ ಆಯಿಲ್ನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬಾಕ್ಸ್ನ ಓಪನ್ ಮಾಡಿದಾಗ ಒಂದು QR ಕೋಡ್ ಕೊಟ್ಟಿದ್ದು. ಅದ್ರದ್ದು ಏನು ಯೂಸ್ ಅಂತ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ. ಸೊ ಸುಮ್ಮನೆ ಓಪನ್ ಮಾಡಿದೆ ಅದನ್ನು ಎಷ್ಟು. ಸೊ ಅದಾದಮೇಲೆ ಆಯಿಲ್ ಬಾಕ್ಸ್ ಓಪನ್ ಮಾಡಿ ಆ್ಯಡ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಆಲ್ಮೋಸ್ಟ್ 2 ಮಿನಿಟ್ಸ್ ಆಯಿತು ಇಂಜಿನ್ ಆಯಿಲ್ ಆ್ಯಡ್ ಮಾಡೋಕ್ಕೆ. ಅದಾದಮೇಲೆ ನೆಕ್ಸ್ಟ್ ನಾನು ಚೆಕ್ ಮಾಡಿದೆ ವೆದರ್ ಇದು ಆಯಿಲ್ ಲೀಕ್ ಆಗ್ತಿದೆಯಾ ಇಲ್ಲ ಅಂತ. ಸದ್ಯಕ್ಕೆ ಆಗ್ತಿರಲಿಲ್ಲ. ಸೊ ಅದಾದಮೇಲೆ ಹಳೆ ಆಯಿಲ್ನ ನಾನು ಕಂಪ್ಲೀಟಾಗಿ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಥ್ಯಾಂಕ್ ಯು. ಸೊ ಸ್ಟೋರ್ ಮಾಡಿರೋ ಆಯಿಲ್ನ ನಿಮಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ತೆಗೆದಿಟ್ಟಿದ್ದೀನಿ. ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲೇ ಆಯಿಲ್ ಚೇಂಜ್ ಮಾಡ್ಕೋಬೋದು. ಸೊ ಫಾಲೋ ಮಾಡಿ ಅಕಿರಾ ಕ್ರಿಯೇಷನ್ಸ್.